ವೇದಿಕೆ ಮೇಲೆ ಆಸೀನರಾದ ಗುರು ಬಂಧುಗಳಲ್ಲಿಯೂ ಹಾಗೂ ತಮ್ಮೆಲ್ಲರಲ್ಲಿಯೂ ನಾನು ವಂದನೆಯನ್ನು ತಿಳಿಸುತ್ತ ಸುಖ ಸ್ವರೂಪರೇ, ಇವತ್ತಿನ ವಿಷಯದ ಕುರಿತು ಇಲ್ಲಿವರೆಗೂ ತಮ್ಮ ಅನುಭವದ ವಿಚಾರಗಳನ್ನ ಹೇಳಿದ ಎಡೆಬಿಡದೆ ಸತ್ಯದಿಂದ ತಪ್ಪೊಮ್ಮೆನುಂಟಿ ಅಂದ್ರೆ ಯಾವ್ದು ಆಧಾರ ಐತಿ ಅದರ ನೆನಪಿನಾಗಿರ್ಬೇಕಂತ, ಎಡೆಬಿಡದೆ ಬಿಟ್ಟು ಬಿಡ್ಲಾರ್ದ ಅದ್ರ ನೆನಪಿನಾಗಿದ್ದಾಗ ಈ ಬಂದಂತ ದುಃಖಗಳು ದೂರ ಆಕ್ಕವು. ನಾವು ಏನ್ ತಿಳ್ಕೊಂಡೇವಲ್ಲ ದುಃಖ ಅಂತೇಳಿ, ದುಃಖ ಎದಕ್ ಬರ್ತಾವು? ನಾವು ಅದ್ರ ನೆನಪಿನಾಗಿಲ್ಲ, ನನ್ನ ನೆನಪಿನಾಗಿಲ್ಲ, ಅದಕ್ಕೆ ದುಃಖ ಬರ್ತಾವ. ಸುಳ್ಳನ್ನ ಅವಲಂಬನೆ ಆಗ್ಯಾವು, ದುಃಖ ಬರ್ತಾವ. ಸತ್ಯವನ್ನ ಅವಲಂಬನೆ ಆದಾಗ ದುಃಖ ಎಲ್ಲಿ ಬರ್ತಾವ? ಅಕ್ಕ ಕೇಳಿದ್ರಲ್ಲ, ಸತ್ಯ ಹರಿಶ್ಚಂದ್ರಿಗೆ ಬರೇ ದುಃಖ ಕಷ್ಟ ಬಂದಿದ್ದ ಅಷ್ಟ ನೋಡಿದ್ವು. ಅವ್ ಮುಂದೆ ಏನಾಯ್ತು ಅದರಿಂದ? ಅವ ಏನೂ ಕಳ್ಕೊಂಡಿದ್ದಿಲ್ರಿ, ಎಲ್ಲಾ ಮರಳಿ ಬಂತಿಲ್ರಿ ಅವನಿಗೆ. ಬರೇ ನಾವು ಕಳ್ಕೊಂಡಿದ್ದ ಅಷ್ಟ ನೋಡ್ತೇವ, ಹಿಂದೆಡೆ ಬಂದಿದ್ದ. ಆದ್ರ ಸುಳ್ಳು ಹೇಳಿದ್ದಂದ್ರ ಎಲ್ಲಾ ಹೋಗ್ಬಿಡ್ತಿತ್ತು ಅವನು. ಹಂಗೆ ನಾವು ಸತ್ಯದಿಂದ ನಡೆದಿವಂದ್ರೆ ಎಲ್ಲಾ ಐತೆ. ಸುಳ್ಳು ಹೊಂಟಿವಂದ್ರೆ ಏನೂ ಸಿಗುದಿಲ್ಲ. ಅದಕ್ಕ ಸುಳ್ಳಿಗೆ ಸುಖ ಇಲ್ಲ, ಸತ್ಯಕ್ಕೆ ಸಾವಿಲ್ಲ ಅಂತ. ಸತ್ಯ ಮನವರಿಕೆ ಆಯ್ತಂದ್ರ ಯಾವುದು ಕಲಾಪ ನಡೆಯುದಿಲ್ರಿ. ಕೋರ್ಟ್ನೊಳಗೆ ಕಲಾಪ ಎಲ್ಲಿವರೆಗೆ ನಡೀತವ್ರಿ? ಸುಳ್ಳು ಎಲ್ಲಿವರೆಗೆ ಇರ್ತೈತಿ ಅಲ್ಲಿವರೆಗೆ ಕಲಾಪ ನಡೀತಿರ್ತೈತಿ. ಸತ್ಯದ ಮನವರಿಕೆ ಆಯ್ತಂದ್ರ ಕಲಾಪಗಳೆಲ್ಲ ಬಂದ್ ಆಕ್ಕವಲ್ಲ. ಹಂಗ ನಮಗ್ ಸಮಾಧಾನ ಶಾಂತಿ ಬೇಕಂದ್ರ ಸತ್ಯದ ಅನುಭವವನ್ನು ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕಾಗೈತಿ. ಅದಕ್ಕಾಗಿ ಸತ್ಯದಿಂದ ಆಚರಣೆ ನಡೀಬೇಕಾಗೈತಿ. ವ್ಯಾವಹಾರಿಕ ಸತ್ಯದೊಳಗೆ ಇದು ಸತ್ಯನ ಐತಿ ಖರೆ, ಆದ್ರೆ ಇಲ್ಲಿ ಸತ್ಯದೊಳಗೆ ನಾವು ಉತ್ತಮ ಆಚರಣೆಯಿಂದ ನಡೆದಾಗ ನಮ್ಮ ಪಾರಮಾರ್ಥಿಕದ ಸತ್ಯದ ಅನುಭವ ಆಕೈತಿ. ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪ್ರಾತಿಭಾದಿಕ ಸತ್ಯ, ಮೂರು ಸತ್ಯನ ಅಂತ ಅನ್ನಾರು ಹೇಳಿದ್ರಲ್ಲ, ಅಲ್ಲಿ ಇರು ಮಠ ಅವು ಸತ್ಯನ. ಇಲ್ಲಿ ವ್ಯವಹಾರ ಉಣ್ಣುದು ತಿನ್ನುದು ಕರ್ತೃತ್ವ ಭಕ್ತೃತ್ವ ಸುಳ್ಳು ಐತನ? ಸತ್ಯನ ಐತಿ. ಶರೀರವನ್ನ ಅವಲಂಬನೆ ಆಗ್ಯಾವಂತ ಇದು ಸತ್ಯನ ಐತಿ. ಈ ಸತ್ಯದ ಇದ್ರೊಳಗೆ ಇದ್ದಾಗ, ಈ ವ್ಯಾವಹಾರಿಕ ಸತ್ಯದೊಳಗಿದ್ದಾಗ ಉತ್ತಮ ಆಚರಣೆ ಇರ್ಬೇಕು ಅಂತ. ಉತ್ತಮ ಆಚರಣೆ ಇಲ್ಲ ಅಂದ್ರೆ ಪಾರಮಾರ್ಥಿಕದ ಸತ್ಯದ ಅನುಭವ ಆಗುದಿಲ್ಲ ಅಂತ. ಈ ಎಲ್ಲಾ ತೋರಿಕೆ ಯಾವ್ದರ ಆಧಾರ ಮೇಲಿದ್ದೈತಿ, ಅದರ ಅನುಭವ ಆಗ್ಬೇಕಂದ್ರೆ ನನ್ನಲ್ಲಿರುವಂತ ಅಂತಃಕರಣ ದೋಷಗಳು ದೂರ ಆಗ್ಬೇಕಲ್ಲ. ಹಂಗ ದೂರ ಆಗುದಿಲ್ಲ. ಈ ಬಟ್ಟೆ ಐತಿ ಈಗ ಸದ್ಯ ಇದ್ರೊಳಗೆ ಏನ್ ಕಣ್ ನೋಡಾಕತ್ತೇವ್ ನಾವು? ಬರೇ ಬಟ್ಟೆ ನೋಡಾಕತ್ತೇವ್. ಅದಕ್ಕೆ ಆಧಾರವಾಗಿರುವಂತದ್ದು ಏನೈತಿ? ಹತ್ತಿ ಐತಿ. ಹತ್ತಿ ಅನುಭವ ಯಾಕಾವಲ್ದ? ನಾವು ಬಟ್ಟೆ ನೋಡಾಕತ್ತೇವು, ವ್ಯಾವಹಾರಿಕ ನೋಡಾಕತ್ತೇವು, ಆದ್ರೆ ಇರುವಿಕೆ ನೋಡುವಲ್ಲಿ. ಹಂಗ ಆ ಇರುವಿಕೆ ಅನುಭವ ಮಾಡ್ಕೋಬೇಕಂದ್ರ ನನ್ನಲ್ಲಿರುವಂತ ದೋಷಗಳು ದೂರ ಆಗ್ಬೇಕು. ದೋಷಗಳು ದೂರ ಆದಾಗ ಆ ಇರುವಿಕೆ ಅನುಭವ ಮಾಡ್ಕೊಳಕ್ ಸಾಧ್ಯ. ಅನುಭವಗಳು ಹೇಳಿದ್ರ ನಿನ್ನೊಳಗ ಸತ್ಯ ಪದ ಐತಿ, ಅದನ್ನ ಅನುಭವದಿಂದ ನೋಡು, ನೀನೇ ಮುಕ್ತ ಅಂತ ಹೇಳಿದ್ರು. ನಾವು ಅನುಭವದಿಂದ ನೋಡಾಕತ್ತಿಲ್ಲ, ನಾವು ವ್ಯಾವಹಾರಿಕ ದೃಷ್ಟಿಯಿಂದ ನೋಡಾಕತ್ತೇವೆ ಇದನ್ನೆಲ್ಲ ಜಗತ್ತನ್ನ. ವ್ಯಾವಹಾರಿಕ ದೃಷ್ಟಿಯಿಂದ ನೋಡಾಕತ್ತೇವ, ಸುಳ್ಳು ಹೇಳಾಕತ್ತೇವ್. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಸುಳ್ಳು ಹೇಳೋ ಪ್ರಶ್ನೆ ಬರುದಿಲ್ಲ. ಹೌದಲ್ರಿ? ಎಲ್ಲರಲ್ಲಿಯೂ ನನ್ನಂತೆ ಅಂದ ಕಂಡಾಗ ಯಾರ ಮೇಲೆ ಇದಕ್ಕೈತಿ? ಪವನ್ ಹೇಳ್ದಂಗ ನಾವು ಏನ್ ಮಾಡಾಕತ್ತೇವು? ವಿಷಯಾದಿಗಳ ಸುಖಕ್ಕಾಗಿ ಸುಳ್ಳು ಹೇಳಾಕತ್ತೇವ್. ನಾವು ನನಗ್ ಸಿಗಲಿ, ಅವೆಲ್ಲ ಇದ್ರ ನಾ ಸುಖದಿಂದ ಇರ್ತೇನೆ. ಹೌದಲ್ರಿ? ಇಲ್ಲಿ ಉತ್ತಮ ಆಚರಣೆ ಇಲ್ಲ. ಎಲ್ಲೋ ಹೋಗಿ ಏನೋ ಕಾಣಿಕೆ ಕೊಡುದು, ಅರ್ಪಣೆ ಮಾಡುದು ಮಾಡಿದ್ರ, ತೆಂಗಿನಕಾಯಿ ಹೊಡಿದ್ರಿಂದ ಏನ್ ವ್ಯರ್ಥ. ಇಲ್ಲಿ ನಡ್ಕೋಬೇಕಾಗೈತಿ. ಅದಕ್ಕೆ ಯಾವ್ದ ಪ್ರಕಾರದ ಜೀವ ರಾಶಿ ಇರ್ಲಿ, ಅಲ್ಲಿ ನಿನ್ನಂತೆ ಅಂತ ತಿಳ್ಕೊಂಡು ಅಲ್ಲಿ ದುಃಖ ಆಗ್ಲಾರ್ದಂಗ, ಆ ಜೀವಿಗೆ ಹಿಂಸೆ ಆಗ್ಲಾರ್ದಂಗ ನೀನು ನಡ್ಕೊಳಕ್ ಕಲಿ. ಅದನ್ನ ಮೊದ್ಲೇ ಯಮ ನೇಮದೊಳಗೆ ಮೊದ್ಲೇ ನೇಮನ ಇದು ಸತ್ಯ. ಸತ್ಯದಿಂದನ ಅಹಿಂಸೆ ಬಿಡ್ತಾನ. ಹಂಗ ಅಹಿಂಸೆ ಮಾಡ್ಬೇಡಪ್ಪ, ಅಹಿಂಸೆ ಮಾಡ್ಬೇಡ ಅಂದ್ರೆ ಮಾಡಕ್ ಬಿಡು, ಮಾಡತಾನವ.
ಸತ್ಯದ ಮನವರಿಕೆ ಆಗುತ್ತಾನ ನಾವು ಹಿಂಸೆ ಮಾಡೋದು. ಸತ್ಯದ ಮನವರಿಕೆ ಆಯ್ತಂದ್ರೆ ಹಿಂಸೆ ಮಾಡೋದಿಲ್ಲ. ಹೌದಲ್ರಿ? ನಾ ಸತ್ಯ ಅಂತ ನಾ ತಿಳ್ಕೊಂಡೆ ನನ್ನಲ್ಲಿರುವಂತ ಚೈತನ್ಯ ನಾನ ಅಂತ ತಿಳ್ಕೊಂಡೆ ಎಲ್ಲರಲ್ಲಿರುವಂತ ಚೈತನ್ಯ ನಾನಂತ ತಿಳ್ಕೊಂಡೆ ಯಾರು ಕೂಡ ಹಿಂಸೆ ಮಾಡ್ತಾನೆ? ಅದು ಬರಬೇಕಾಗೈತಿ ನಮಗೆ. ನಾವು ಈ ಬರೇ ವ್ಯಾವಹಾರಿಕ ಸತ್ಯದೊಳಗೆ ತೊಡಗಿವ್ ನಾವು. ಇದ ನಿಜ ಐತಿ, ಇದರಿಂದ ನಾನು ಸುಖ ಶಾಂತಿ ಲಭಿಸ್ತೈತಿ ಅಂತ ಇವನ್ ಪಡ್ಯಾಕ ಅನೇಕ ನಮೂನೆಯಾಗಿ ಸುಳ್ಳು ಹೇಳ್ಕೊಂತ ಹೊಂಟೇನ. ಅವು ಸುಳ್ಳು ಎಲ್ಲಿವರೆಗೆ ಇರ್ತಾವು? ಸರ್ ಹೇಳಿದ್ರಲ್ಲ, ಎಲ್ಲ ನಾವು ಸುಳ್ಳು ಏನೇನಾರ ಬರೋದು ಅಪ್ಲಿಕೇಶನ್ ಸುಳ್ಳು ಬರೋದು ಏನೇನೋ ಮಾಡ್ತೇವೆ. ಎಲ್ಲಿವರೆಗೆ ಕರ್ಮಕ್ಕನುಸಾರವಾಗಿ ಮತ್ತೆ ಅದನ್ನು ಉಣ್ಣಾಕ್ ಬರಬೇಕಾಕೈತಿ, ಬಿಡುದಿಲ್ಲ ಅದು. ಬರೋದದು ಬರತೈತೆ. ಕಟ್ಟಿಟ್ಟು ಬುತ್ತಿ ನೀ ಏನ್ ಮಾಡ್ತಿ ಅದರಂತೆ ನೀನು ಬರತೈತೆ. ಬಿತ್ತಿದ್ದು ಬೆಳಕು ಅಂತ ಹೇಳ್ಯಾರ. ಬಿತ್ತಿದ್ದು ಬೆಳತೈತೆ. ಜೋಳ ಬಿತ್ತಿ ಕಡ್ಲಿ ಬೆಳ್ಕೊಳಕ್ ಬರುದಿಲ್ಲ. ಏನ್ ನಾವು ಬಿತ್ತೇವೋ ಅದು ಬೆಳಿ ಬರ್ತೈತಿ. ಹಂಗ ನಾವು ಇಲ್ಲಿ ಸತ್ಯದಿಂದ ನಡೆದ್ರೆ ನಮಗೂ ಸತ್ಯದ ಅನುಭವ ಆಕೈತಿ. ಸತ್ಯದ ನಿತ್ಯ ನಡಿಲಿಲ್ಲ ಅಂದ್ರೆ, ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಸತ್ಯದ ಅನುಭವ ಆಗುದಿಲ್ಲ. ನನ್ನ ನಿಜವಾದ ಅನುಭವಕ್ಕೆ ಬರುದಿಲ್ಲ. ಅದಕ್ಕೆ ಉತ್ತಮ ಆಚರಣೆ ಇರ್ಲಿ ಅಂತ ಹೇಳಿದ್ದು. ನಿನ್ನ ನಿಜವಾದಂತ ಅನುಭವ ನಿನಗೆ ಆಗ್ಬೇಕಂದ್ರ, ನೀನ್ ಯಾರದಿ ಅಂತ ತಿಳ್ಕೊಬೇಕಂದ್ರ ನೀ ಮೊದ್ಲಿಗೆ ಈ ನಿಯಮ ಪಾಲನೆ ಮಾಡು. ಇದನ್ನ ಕಾಯ ವಾಚ ಮನಸ ಒಂದೇ ರೀತಿಯಾಗಿರುವಂಗ ನಡ್ಕೊ ನೀವು. ಯಾಕಂದ್ರ ಮನುಷ್ಯನ ನೀ ಏನ್ ಆಲೋಚನೆ ಮಾಡ್ತಿ ಅದ ಕೃತಿ ಒಳಗೂ ಆಕೈತಿ, ವಾಣಿ ಒಳಗೂ ಅದ ಬರ್ತೈತಿ. ನೀ ಸತ್ಯದಂತೆ ನಡ್ಕೊಳ್ಳುವಂತ ಸಂಕಲ್ಪ ಒಳಗ್ ಮಾಡಿದೆ ಅಂದ್ರೆ ಶರೀರದಿಂದ ಹಿಂಸೆನೂ ಆಗುದಿಲ್ಲ, ವಾಣಿಯಿಂದ ನಿಂದಸಾಕು ಹೋಗುದಿಲ್ಲ. ಹೌದಲ್ರಿ? ನಾವು ಒಳಗೆ ಏನ ಇಟ್ಕೊಂಡಿರ್ತೇವೋ ಹೊರಗೆ ನಡ್ಕೊಳಕ್ ಆಗುದಿಲ್ಲ. ಅದು ಒಂದಿಲ್ಲ ಒಂದಿನ ಪ್ರಕಟ ಆಗೇ ಬಿಡ್ತೈತಿ ಅದು. ಅದಕ್ಕೆ ಮೊದ್ಲಿಗೆ ಒಳಗೆ ಶುದ್ಧ ಆಗುವಂತೇಳಿ. ಅಂತಃಕರಣ ಶುದ್ಧ ಆದಾಗ ನೀನು ಇರುವಿನ ಅನುಭವ ಆಗಕ್ಕೆ ಚಲೋ ಆಕೈತಿ. ಅದಕ್ಕೆ ಈ ಆಚರಣೆಗಳು ಬೇಕಾಗ್ಯಾವ ನಮ್ಗೆ. ಉತ್ತಮ ಆಚರಣೆ ಎದಕ್ ಬೇಕು? ಸತ್ಯದಿಂದ ನಡೆಯುವಂತ ಪ್ರಯತ್ನ ಎದಕ್ ಬೇಕಾಗೈತೆ ಅಂದ್ರೆ ನಾನಾ ಅಸತ್ಯ ವಸ್ತು ನಾನಾ ಅದೇನೆ ಅನ್ನುವಂತ ತಿಳುವಳಿಕೆಯನ್ನು ಮಾಡ್ಕೊಂಡು ಸಲುವಾಗಿ. ಸತ್ಯ ಒಟ್ಟು ಇನ್ನೊಂದು ಯಾವುದು ಇಲ್ಲ ಅಂತ ಸತ್ಯದ ಆಧಾರದ ಮೇಲೆ ಇದೆಲ್ಲ ಜಗತ್ತು ನಡೆದೈತಿ. ಆ ಸತ್ಯನ ನೀನಂತೆ ಅಂತ ತಿಳ್ಕೊಂಡು ಸಲುವಾಗಿ ಸತ್ಯದಿಂದ ನಡಿ. ಎದ್ದಾಗ ಬಿದ್ದಾಗ ಇದ ವಿಚಾರ ಮಾಡ್ಕೋ. ನಾ ಸತ್ಯ ವಸ್ತುನ ಅದೇನಿ, ಇದಕ್ಕೆಲ್ಲ ಆಧಾರವಾಗಿರುವಂತ ಅರುಣ ನಾನು ಅದೇನಿ ಅನ್ನುವಂತ ವಿಚಾರವನ್ನ ಯಾವಾಗಲೂ ನೀ ಮಾಡ್ಕೊಂತ ಹೋದೆ ಅಂದ್ರೆ ನಿನ್ನಲ್ಲಿರುವಂತ ದೋಷಗಳು ದೂರ ಆಗ್ತವೆ. ಇದು ಆಚರಣೆ ಬರ್ಬೇಕಾಗೈತಿ. ನಾನೇನ್ ತಿಳ್ಕೊಂಡೇನಿ, ಈ ಶರೀರ ನಾನು, ಈ ಶರೀರಕ್ಕೆ ಬಂದಂತ ಕಾಯಿಲೆಗಳು ನನಗ ಬಂದವು, ಈ ಶರೀರಕ್ಕೆ ಬಂದಂತ ದುಃಖಗಳು ನನಗ ಅದಾವು ಅಂತ ತಿಳ್ಕೊಂಡು ಈ ದುಃಖಗಳನ್ನ ಪರಿಹಾರ ಮಾಡ್ಕೋಬೇಕಂತೇಳಿ ಎಲ್ಲೋ ಜಡ ವಸ್ತುಗಳು ಕೂಡ ನಡ್ಕೊಂಡಾಕ್ ಹೋಗ್ತೇನೆ. ಇಲ್ಲಿ ಚೈತನ್ಯ ಇದ್ದಲ್ಲಿ ಬಿಟ್ಟು ಜಡ ವಸ್ತುಗಳು ಕೂಡ ನಡ್ಕೊಂಡಾಕ್ ಹೋಗ್ತೇನೆ. ಯಾಕಂದ್ರೆ ಅಲ್ಲಿ ನಿನ್ನಲ್ಲಿರುವಂತ ದೋಷಗಳು ಅವು ಜಡ ವಸ್ತುಗಳು ತಿಳಿಸ್ಕೊಡ್ಲಾರು. ನಿನ್ನಲ್ಲಿರುವಂತ ದೋಷಗಳನ್ನ ತಿಳಿಸ್ಕೊಡು ಚೈತನ್ಯ ಎಲ್ಲೈತೆ ಅಲ್ಲಿ ನಡ್ಕೊಂಡ ತಿಳಿಸ್ಕೊಡ್ತಾವ. ನೀನ್ ಸರಿ ದಾರ್ಯಾಗ ಹೊಂಟಿವೋ ತಪ್ಪು ದಾರ್ಯಾಗ ಹೊಂಟಿವೋ ಅನ್ನೋದನ್ನ ತಿಳಿಸ್ಕೊಡುದು ಯಾವ್ದು? ಎಲ್ಲಿ ಚೈತನ್ಯ ಐತಿ ಅಲ್ಲಿ ನಡ್ಕೊಂಡ ತಿಳಿಸ್ಕೊಡ್ತೈತಿ. ಎಲ್ಲೋ ಕಲ್ಲು ಕಟ್ಟಿಗೆ ಹೋಗಿ ಕಾಯಿ ಕುಕ್ಮ ವಿಭೂತಿ ಹಚ್ಚೋದ್ರಿಂದ ಅದು ತಿಳಿಸ್ಕೊಡುದಿಲ್ಲ. ನೀನು ಅಂತಃಕರಣ ಶುದ್ಧ ಇದ್ರು ಮಾಡ್ಬೋದು, ಶುದ್ಧ ಇರ್ಲಿಲ್ಲ ಅಂದ್ರೂ ಮಾಡ್ಬೋದು. ಅವ್ನು ಹೌದಲ್ರಿ? ಮನಸ್ಸಿನಾಗ ಏನೋ ತುಂಬಿಕೊಂಡ ಬಾಯಿಲೆ ಮಂತ್ರ ಅಂದ್ರೆ ಏನ್ ಮಾಡೋದು? ಬಾಯಿಲೆ ಮಂತ್ರ ಅಂದ ಒಳಗೆ ಏನೋ ತುಂಬಿಕೊಂಡಿದ್ರೆ ಏನ್ ಮಾಡೋದು? ಆ ಪೂರ್ತಿ ಕಷ್ಟ ನೀನ ಅಂತಿಮ ಮಂತ್ರ ಮುಂದ ಹಿಂಸೆ ಮಾಡಾಕ ಸುಳ್ಳು ಹೇಳಾಕ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಮೊದ್ಲಿಗೆ ಉತ್ತಮರ ಸಂಘ ಮಾಡಿ, ಉತ್ತಮರ ಸಂಘದ ಬಂದಂತ ವಿಚಾರದನ್ನ ಆಚರಣೆ ತಗೊಂಡ್ ಬಾ ಅಂತೀವಿ. ಸಂಗತಮಾಗಿ ಕೇದ ಉತ್ತರದ ಇಂಗಿತವನ್ನು ಅರಿತು ನಡೆಯೋನೇ ಬಲ್ಲವ ಅಂತ ಹೇಳಿದ್ದು. ಇವನು ಆಚರಣೆ ತರ್ಬೇಕು. ಬಸವ ಹೇಳಿದ್ದು ಇದು ಆಚರಣೆ ತರುವಂತ ವಿಚಾರ. ಇದು ಸತ್ಯವನ್ನ ಆಚರಣೆ ತಂದಾಗ ನನ್ನ ಸತ್ಯದ ದರ್ಶನ ಆಗುತ್ತಂತ. ಆಚರಣೆ ಇಲ್ಲ ಅಂದ್ರ ಸತ್ಯದ ಅದು ಅನುಭವ ಆಗುದಿಲ್ಲ. ಈ ಸತ್ಯ ಎಡೆಬಿಡದೆ ಈ ವಿಚಾರಕ್ಕೆ ಒತ್ತು ಕೊಟ್ಟಿವಂದ್ರ, ಸತ್ಯದಿಂದ ಇರಾಕ್ ಪ್ರಯತ್ನ ಮಾಡಿದ್ವಂದ್ರ ನಮ್ಮ ನಿಜವಾದದ್ದು ಏನು ಅನ್ನೋದು ನಾವು ಹೊಂದಕ್ ಸಾಧ್ಯ. ನಾವ ಅದೇವಲ್ಲ, ಅದ ಸತ್ಯ ಸ್ವರೂಪ ನಾವು ಅದೇವಲ್ಲ. ಅದನ್ನ ಹೊಂದಬೇಕಂದ್ರೆ
ನಮ್ಮಲ್ಲಿರುವಂತ ಕಳೆಯನ್ನ ಕಳ್ಕೋಬೇಕಾಗೈತಿ. ದುರಿತ ಕರ್ಮದ ಕಾಟವನ್ನ ಕಳ್ಕೋಬೇಕಂದ್ರ ಈ ಸತ್ಯದಿಂದ ನಡಿಬೇಕಾಯ್ತು. ಇದ ತಪಸ್ಸು. ತಪಸ್ ಅಂತ ಹೇಳಿ ಎಲ್ಲೇ ಹೋಗಿ ಮಾಡಿದ್ರ ಆಗುದಿಲ್ಲ. ತಪಸ್ ಯಾರು ಕೂಡ ಮಾಡ್ಬೇಕಾಗೈತಿ? ನನ್ನ ವರ್ಗದವ್ರು ಕೂಡ ಮಾಡ್ಬೇಕಾಗೈತಿ. ಹೌದಲ್ರಿ? ಕಲ್ಲು ಕಟ್ಟಿಗೆ ಕೂಡ, ಪಶು ಪಕ್ಷಿಗಳು ಕೂಡ ಮಾಡೋದ್ರ ತಪಸ್ ಆಗುದಿಲ್ಲ. ನನ್ನ ವರ್ಗದವ್ರು ಕೂಡ, ಮನುಷ್ಯರ ಕೂಡ ನಡ್ಕೊಂಡಾಗ, ಹೌದಲ್ರಿ? ಸತ್ಯವನ್ನ ಯಾರು ಕೂಡ ಈ ಸತ್ಯ ಧರ್ಮವನ್ನು ಪಾಲನೆ ಮಾಡಕ್ ಸಾಧ್ಯ ಐತಿ? ಮನುಷ್ಯರು ಕೂಡ. ಪಶುಗಳು ಕೂಡ ನಡ್ಕೊಳಕ್ ಬರ್ತೈತೇನ್ರಿ? ಪಶುವಿಗೇನು ಗೊತ್ತಾಕೈತಿ? ನಾ ಸುಳ್ಳು ಹೇಳ್ತೇನೆ, ಸತ್ಯ ಹೇಳ್ತೇನೆ ಅನ್ನೋದು ಗೊತ್ತಾಕೈತೇನ? ಗಿಡ ಮರಕ್ಕೆ ಗೊತ್ತಾಕೈತೇನ? ಎಲ್ಲಿದು ನೀವು ಸುಳ್ಳು ಹೇಳ್ತಿರೋ ಸತ್ಯದಿಂದ ನಡೀತಿರೋ ಅನ್ನೋದು ಎಲ್ಲೇ? ನನ್ನ ವರ್ಗದವ್ರು ಕೂಡ, ಮನುಷ್ಯರು ಕೂಡ, ಇವು ಮನುಷ್ಯರು ಕೂಡ ಆಚರಣೆ ತರುವಂತ ನೀತಿಗಳು. ನೀತಿ ಎಲ್ಲಿ ಬರ್ಬೇಕಾಯ್ತಿ? ಮನುಷ್ಯರು ಕೂಡ ನಡ್ಕೊಳೋದಕ್ಕೆ ನೀತಿ ಅಂತಾರ. ಹೌದಲ್ರಿ? ಇಲ್ಲಿ ನಡ್ಕೊಳಕ್ ಬಂದಾಗ ಇತರರು ಕೂಡ ನಡ್ಕೊಳಕ್ ಬರ್ತೈತಿ. ಇತರ ವರ್ಗದ ಪ್ರಾಣಿಗಳ ಕೂಡ ನಡ್ಕೊಳಕ್ ಬರ್ತೈತಿ. ನಮ್ಮನ್ನ ನಡ್ಕೊಳಕ್ ಬರ್ಲಿಲ್ಲ ಅಂದ್ರ, ಮನುಷ್ಯರು ಕೂಡ ನಡ್ಕೊಳಕ್ ಬರ್ಲಿಲ್ಲ ಅಂದ್ರ ಯಾರು ಕೂಡ ನಡ್ಕೊಳಕ್? ಅದಕ್ಕೆ ಮೊದ್ಲೇ ಮನುಷ್ಯರು ಕೂಡ ನಡ್ಕೋಬೇಕಾಗೈತಿ. ಮನುಷ್ಯನಂತೆ ವರ್ತನ ಮಾಡ್ಬೇಕಾಗೈತಿ. ಮನುಷ್ಯನಂತೆ ವರ್ತನ ಮಾಡೋದ ಸತ್ಯ. ಅದನ್ನ ನಾವು ಪರಿಪಾಲನೆ ಮಾಡ್ಬೇಕಾಗೈತಿ. ಅಂದಾಗ ನಮ್ಮ ಸತ್ಯದ ದರ್ಶನ ಆಗುತ್ತೆ. ಸತ್ಯ ವಸ್ತು ನಾನಾದೇನೆ ಅನ್ನೋದು, ಇದಕ್ಕೆಲ್ಲ ಆಧಾರ ನಾನದೇನೆ. ಮೂರು, ಈ ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪ್ರಾತಿಭಾದಿಕ ಸತ್ಯಕ್ಕೆ ಆಧಾರವಾಗಿರುವಂತವ್ ನಾನಾದೇನೆ ಅನ್ನೋದು ಖಾತ್ರಿ ಆಗುತ್ತೆ. ಕನಸಿನಾಗಿದ್ದವನ್ ನಾನ, ಎಚ್ಚರಿಕೆ ಒಳಗಿರುವವನ್ ನಾನ, ನಿದ್ರಿ ಒಳಗಿರುವವನ್ ನಾನ. ಇದು ಖಾತ್ರಿ ಆಗ್ಬೇಕಂದ್ರ ಮೊದಲಿಗೆ ಉತ್ತಮ ಆಚರಣೆ ಬೇಕು. ಸತ್ಯದಿಂದ ಅದನ್ನ ನಡ್ಕೋಬೇಕಾಗೈತಿ. ಇತರ ಜೀವಿಗಳಿಗೆ ಸುಳ್ಳು ಹೇಳದಂಗೆ, ಮೋಸ ಮಾಡಲ್ದಂಗೆ ನನ್ನ ವರ್ಗದವ್ರು ಕೂಡ ನಾನು ನಡ್ಕೋಬೇಕಾಗೈತಿ. ಸ್ವಹಿತಕ್ಕಾಗಿ ನಾವು ಸುಳ್ಳು ಹೇಳ್ತೇವೆ, ಪರಹಿತಕ್ಕಾಗಿ ಸುಳ್ಳು ಹೇಳುದಿಲ್ರಿ. ಸ್ವಹಿತಕ್ಕಾಗಿ ಸುಳ್ಳು ಹೇಳ್ತೇವೆ. ವಿಷಾದಿಗಳ ನನಗೆ ಸಿಗಲಿ ಅನ್ನೋದ್ರ ಸಲುವಾಗಿ ಸುಳ್ಳು ಹೇಳ್ತೇವೆ. ಹೌದಲ್ರಿ? ಅಣ್ಣಾರು ಹೇಳಿದ್ರಲ್ಲ, ಶಿವಾನಂದ ಅಜ್ಜವ್ರ ಆಚರಣೆ ಅದನ್ನ ಅವ್ರಿಗೆ ಸ್ವಹಿತಕ್ಕಾಗಿ ಹೇಳಿಲ್ಲ. ಅವರಿಂದ ನನಗೆ ಇನ್ನೊಂದು ಉಪಯೋಗ ಆಕೈತಿ ಅನ್ನೋದ್ರ ಸಲುವಾಗಿ ಸುಳ್ಳು ಹೇಳಿಲ್ಲ. ಆ ಜೀವಿ ಉಳಿತೈತಿ ಅಂದ್ರೆ ಇದಾಗುದಿಲ್ಲ ಅನ್ನೋ ಸಲುವಾಗಿದ್ದ ಸುಳ್ಳು ಹೇಳಿದ್ರಲ್ಲಿ. ಅದು ಸುಳ್ಳಲ್ಲಿ ಸ್ವಹಿತ ಇಲ್ಲಲ್ಲಿ, ಪರಹಿತದೊಳಗೈತಿ ಅದು. ಆ ಸುಳ್ಳು ಅವರಿಗೆ ಕಲ್ಯಾಣ ಆಗ್ತದ. ಹಂಗ ನಮ್ಮಲ್ಲಿ ನಾವು ಏನ್ ಮಾಡ್ತೇವ? ಸುಳ್ಳನ್ನ ಎದಕ್ಕೆ ಹೇಳ್ತೇವ? ನಮ್ಮ ಹಿತಕ್ಕಾಗಿ. ಹೌದಲ್ರಿ? ಏನೋ ಸುಳ್ಳು ಹೇಳಿದ್ರು ನಮ್ಮ ಹಿತಕ್ಕಾಗಿ ಹೇಳ್ತೇವೆ. ಜೀವಿಗಳಿಗೆ ಕಲ್ಯಾಣ ಆಗ್ಲಿ ಅನ್ನೋ ಸಲುವಾಗಿ ಸುಳ್ಳು ಹೇಳುವುದಿಲ್ಲ. ನಮ್ಮ ಹಿತ ಬಯಸಿ ಸುಳ್ಳು ಹೇಳ್ತೇವೆ. ಅದಕ್ಕೆ ಅದರ ಫಲ ಉಣ್ಬೇಕಾಕೈತಿ. ಅದ್ರ ಫಲ ಉಣ್ಣಾಕ್ ಮತ್ತ ಜೀವನವನ್ನ ಮತ್ತ ಹುಟ್ಟಿ ಬರಬೇಕಾಕೈತಿ. ಈಗ ಮಾಡಿದಂತ ಕರ್ಮಕ್ಕನುಸಾರವಾಗಿ ಮುಂದೆ ಜೀವನಗಳು ಬರ್ತಾವು. ಕರ್ಮಕ್ಕನುಸಾರವಾಗಿ ಜೀವಗಳು ಕಟ್ಟಿಟ್ಟ ಬುತ್ತಿ ಬರೋದು. ಅದಕ್ಕೆ ಕರ್ಮ ಈಗ ಯಾವ ಕರ್ಮ ಮಾಡು, ಮತ್ ಹುಟ್ಟುದು ಹೊಂದುದು ಇದಾಗುವಂತ ಕರ್ಮ ಮಾಡಾಕ್ ಹೋಗ್ಬೇಡ. ಇದನ್ನ ಬಿಟ್ಟು ಮುಕ್ತನಾಗುವಂತ ವಿಚಾರವನ್ನ ಅಂತ ಕರ್ಮವನ್ನ ಮಾಡು. ಆ ಕರ್ಮ ಯಾವುದು ಅಂದ್ರೆ ಇದು ನಿತ್ಯ ಕರ್ಮ. ಶ್ರವಣ ಮನನ ಸರ್ ಹೇಳಿದ್ರಲ್ಲ, ಈ ನಿತ್ಯ ಕರ್ಮವನ್ನು ಮಾಡು. ಯಾಕಂದ್ರ ಇದರಿಂದ ನಿನ್ನಲ್ಲಿರುವಂತ ದೋಷಗಳೆಲ್ಲ ಕಳೀತಾವು. ಸಂಶಯಗಳು, ವಿಪರೀತ ಭಾವನೆಗಳು, ಅಸಂಭಾವನೆಗಳು ದೂರ ಆಕ್ಕವು. ಅದನ್ನ ಮಾಡಕ್ ಪ್ರಯತ್ನ ಮಾಡ್ಬೇಕಾಯ್ತಿ. ಹಂಗ ಮನುಷ್ಯ ಜನ್ಮ ಬಂದೈತಿ, ಬಂದದ್ದನ್ನ ವ್ಯರ್ಥ ಮಾಡ್ಕೋಬಾರ್ದಲ್ಲ. ಮತ್ ಏನಾಗಿ ಬಿಡ್ತೇವ ಹೇಳಕ್ ಬರುದಿಲ್ಲ. ಈಗ ಈ ಆಚರಣೆ ಸತ್ಯದಿಂದ ನಡಿಲಿಲ್ಲ ಅಂದ್ರ ಏನಾಗಿ ಬಿಡ್ತೇವ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಯಮನ ಭಟ್ರ ಕರ್ನಾರ ಸಮಯ ರೀ ಅವ್ರು. ನಿಮ್ ಸುಮ್ನ ಬಿಡ್ತಾರನ ಅವ್ರ? ಮರವೇ ಚಿತ್ರಗುಪ್ತರಿಗೆ. ನಿಮ್ ಚಿತ್ತಕ್ಕೆ ಏನಾರ ಮರಿವೆ ಆಗೈತನ? ನೀವು ಸುಳ್ಳು ಹೇಳ್ದಾಗ ನಿಮ್ ಚಿತ್ತ ಎಚ್ಚರಿಸತಿಲ್ಲ, ಸುಳ್ಳು ಹೇಳಾಕತ್ತಿ ನೀನು. ಸರ್ ಹೇಳಿದಾಗ ಇನ್ನೊಂದು ನಿಮ್ದ
ಅಲ್ಲಿ ಏನು ಹೇಳ್ತಿರ್ತೈತಿ ಅಲ್ಲಿ ಎಲ್ಲಾ ಬರ್ದಿಟ್ಟಿರ್ತೈತಿ. ಅಲ್ಲಿ ನೀವ್ ಏನ್ ಮಾಡಿರಿ ಅನ್ನೋದನ್ನ ಅಲ್ಲಿ ದಾಖಲಾಗಿರ್ತೈತಿ. ಅದಕ್ಕೆ ಮರವೇ ಚಿತ್ರಗುಪ್ತರಿಗೆ ಮರವೇ ಆಗೇ ಇಲ್ಲ. ಅಲ್ಲಿ ಎಲ್ಲಾ ದಾಖಲೆ ಇರ್ತೈತಿ. ಪ್ರತಿಯೊಂದು ಏನ್ ನಾವು ಮಾಡಿರ್ತೇವ ಉತ್ತಮ ಕರ್ಮ ಇರ್ಬೋದು, ಕೆಟ್ಟ ಕರ್ಮ ಇರ್ಬೋದು, ಎರಡು ದಾಖಲೆ ಇರ್ತೈತಿ. ಅದಕ್ಕೆ ಉತ್ತಮ ಕರ್ಮ ಮಾಡಿದ್ರು ಪುಣ್ಯದ ಅಂಶ ಜಾಸ್ತಿ ಆದ್ರೆ ಉತ್ತಮ ಜನ್ಮ, ದೇವಾನುದೇವತೆಗಳ ಜನ್ಮ ಬರ್ಬೋದು. ಕೆಟ್ಟ ಕೆಲಸ ಮಾಡಿದ್ರೆ ನರಕ ಯಾತನೆಯನ್ನು ಅನುಭವಿಸುವಂತ ಜೀವನವನ್ನ ಬರ್ತಾವ. ಅದಕ್ಕೆ ಇವು ಎರಡೂ ಪಾಪ ಪುಣ್ಯದ ಹುಲ್ಲು ಬಿಲ್ಲದೆ ನಿಜ ಸುಖದೊಳಗೆ ಇರುವಂತ ಒಂದು ಇದನ್ನ ಸಾಧನೆಯನ್ನು ಮಾಡ್ಬೇಕಾಗೈತಿ. ಅದನ್ನ ಪ್ರಯತ್ನದಿಂದ ಮಾತ್ರ ಸಾಧ್ಯ ಐತಿ. ಮನುಷ್ಯ ಕುಲದ ಲಾಭ ನನ್ನನ್ನು ನಾ ತಿಳ್ಕೊಂಡ ಈಗ ಅದು ಉಪಯೋಗ ಬರ್ತೈತಿ, ಇಲ್ಲ ಅಂದ್ರೆ ವ್ಯರ್ಥ. ಅದಕ್ಕೆ ಪೂರ್ವಕವಾಗಿ ಈ ಆಚರಣೆಯನ್ನ ಇಟ್ಕೋ ಅಂತ ಹೇಳಿದ್ದವ್ರು. ನಿನ್ನನ್ನ ನೀ ತಿಳ್ಕೊಬೇಕಂದ್ರೆ ಈ ಸತ್ಯದಿಂದ, ವ್ಯಾವಹಾರಿಕ ಸತ್ಯದೊಳಗೆ ಸತ್ಯದಿಂದ ನಡೆಯಕ್ ಪ್ರಯತ್ನ ಮಾಡು. ಇದು ಇಲ್ಲಿ ಇರೋ ವ್ಯವಹಾರ ಎಲ್ಲ ಸುಳ್ಳೇನಲ್ಲ. ಇಲ್ಲಿ ಇರೋ ವ್ಯವಹಾರ ಇಲ್ಲಿ ಇರೋ ತನನು ಕರೆನ. ಆದ್ರ ಇಲ್ಲಿ ವ್ಯವಹಾರದೊಳಗೆ ದೋಷ ಬರ್ಲಾರ್ದಂಗ್ ನಡ್ಕೋ. ಹೌದಲ್ರಿ? ನಾವು ಬರೇ ವಿಷಾದಿಗಳ ಸಲುವಾಗಿ ಸುಳ್ಳು ಹೇಳಿದ್ರಿಂದ ಸುಖ ಸಿಗುವುದಿಲ್ಲ. ಆ ವಿಷಾದಿಗಳು ಎಂದೂ ಸುಖ ಕೊಟ್ಟಿಲ್ಲ. ಯಾಕಂದ್ರೆ ವಿಷಾದಿಗಳು ವಿಷ ಸಮಾನ ಅದಾವು ಅಂತ ಹೇಳಿದ್ರವ್ರು. ಸುಖ ಕೊಡಲಾರವು, ವಿಷಮದವು, ಸಮ ಇಲ್ಲ. ಸಮ ನೀನದಿ, ಅದರ ಅನುಭವ ಆಗ್ಬೇಕಂದ್ರೆ ಸತ್ಯದಿಂದ ನಡಿ. ಇದನ್ನ ನಾವು ಮಾಡಕ್ ಪ್ರಯತ್ನ ಮಾಡ್ಬೇಕಾಗೈತಿ. ಇದು ಕಠಿಣ ಆಗೈತಿ. ಯಾಕಂದ್ರ ಈ ತೋರಿಕೆ ನಿಜ ಐತಿ ಅಂತ ಬೆನ್ನತ್ತೀವಿ, ಈ ಶರೀರನ ನಿಜ ಐತಿ, ಈ ತೋರಿಕೆನ ನಿಜ ಐತಿ ಅಂತ ಬೆನ್ನತ್ತೀವಿ. ಅದಕ್ಕೆ ಇದು ಕಷ್ಟ ಆಗೈತಿ. ಇದು ಯಾಕೆ ಸತ್ಯದಿಂದ ನಡೆಯಕ್ ಯಾಕಾಗಲ್ಲ ಅಂದ್ರೆ ಇದು ನಿಜ ಐತಿ ಅಂತ ಬೆನ್ನತ್ತೀವಿ, ಸುಳ್ಳು ಐತಿ ಅಂತ ಇದನ್ನ ತಿಳ್ಕೊಳಕತ್ತಿಲ್ಲ. ಹೇಳಿದ್ರಲ್ಲ, ಕನಸಿನೊಳಗ ಪ್ರತಿದಿನ ಸತ್ತಿರ್ತೀನಿ ನೀನು. ಎಷ್ಟು ಇದ್ರ ಮೇಲೆ ಮೋಹ ಇಟ್ಕೊಂಡಿ ಅಂದ್ರೆ ಎಚ್ಚರಿಕೆ ಅವಸ್ಥೆ ಬಂದ್ಮೇಲೆ ಇದ ಕರೆ ಐತಿ ಅಂತ ಹಿಡ್ಕೊಂಡು ಹೊಂಟಿ. ಪ್ರತಿದಿನ ಇದು ಸತ್ತಿರ್ತೈತಿ. ಪ್ರತಿದಿನ ಇದ್ರ ಮೇಲೆ ಕಬರ್ ಇರುದಿಲ್ಲ. ರಾತ್ರಿ ಮಲ್ಕೊಂಡಾಗ ಏನ್ ಇದಿರುದಿಲ್ಲ. ಎಚ್ಚರಿಕೆ ಅವಸ್ಥೆ ಬಂದ್ ಕೂಡ್ಲೆ ಎಷ್ಟು ಭಯ ಕಾಡ್ತೈತಿ. ಜೀವ ಭಯ ಅಷ್ಟೊಂದು ಅತಿಯಾಗಿ ಕಾಡಾಕತ್ತೈತಿ ನಮಗೆ. ಇತರ ಪ್ರಾಣಿಗಳಲ್ಲಿ ಇಷ್ಟೊಂದು ಜೀವ ಭಯ ಇಲ್ಲ. ಜೀವ ಭಯ ಐತಿ ಕರೆ, ಆದ್ರೆ ಇಷ್ಟೊಂದು ಇಲ್ಲ. ಈ ನಾವು ಜೀವ ಭಯಕ್ಕಾಗಿ ನಾವು ಏನ್ ಮಾಡ್ಕೊಂಡೇವ ಅಂದ್ರ ವಿಪರೀತ ಕಲ್ಪನೆ ಮಾಡ್ಕೊಂಡ ದೇವರುಗಳನ್ನ ಸೃಷ್ಟಿ ಮಾಡ್ಕೊಂಡೇವ್ ನಾವು. ಹೌದಲ್ರಿ? ಜೀವ ಭಯಕ್ಕಾಗಿ ಏನಾರ ಮಾಡಿ ಅವ್ ಕಾಪಾಡ್ತಾವ ನಮ್ಮನ್ನ. ನಾ ಹೆಂಗಾರ ನಡ್ಕೊಂಡ್ರು ಅವ್ ಕಾಪಾಡ್ತಾವು. ಹೌದಲ್ರಿ? ಹೆಂಗಾರ ನಡ್ಕೊಂಡ್ರು, ಈಗ ಸುಳ್ಳದಿಂದ ನಡ್ಕೊಂಡ್ರು ಕಾಪಾಡ್ತಾವ. ಇನ್ನೊಂದ್ ಜೀವಿಗೆ ಹಿಂಸೆ ಮಾಡಿದ್ರು ಅಲ್ಲಿ ಹೋಗಿ ತೆಂಗಿನಕಾಯಿ ಹೊಡೆದ್ರ ಅದು ಕಾಪಾಡ್ತೈತಿ. ಈ ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡೇವ್ ನಾವು. ವಿಪರೀತ ಕಲ್ಪನೆಯನ್ನು ಮಾಡ್ಕೊಂಡೇವ್. ಜೀವ ಭಯವನ್ನ ಇಟ್ಕೊಂಡು ಯಾವ ಏನ್ ಮಾಡಿದ್ರು ನಮ್ಗೆ ಅವ್ ಕಾಪಾಡ್ತಾವ. ಯಾವ್ದನ್ನು ಕಾಪಾಡುದಿಲ್ಲ. ನಿಮ್ಮನ್ನ ನೀವು ಕಾಪಾಡ್ಕೋಬೇಕಂದ್ರೆ ನೀವು ನಿಮ್ಮ ನಿಜವನ್ನ ಅರಿಬೇಕು. ನಮ್ಮ ನಿಜ ಅರ್ಥಾಗ ಎಲ್ಲಾ ದುಃಖಗಳ ಶಮ ಆಗುದು, ನಾಶ ಆಗುದು. ಅಲ್ಲಿವರೆಗೂ ದುಃಖಗಳ ಬಿಡುದಿಲ್ಲ. ಅದಕ್ಕೆ ನೀ ಪ್ರಯತ್ನ ಮಾಡಿದ್ರೊಳಗೆ ಮನುಷ್ಯ ಜನ್ಮ ತಾಳಿದ್ಮೇಲೆ ನಿನ್ನ ನಿಜವ ಅರಿತ ಸಲುವಾಗಿದ್ದನ ಪ್ರಯತ್ನ ಮಾಡು. ಸತ್ಯವನ್ನ ತಿಳ್ಕೊಂಡು ಸಲುವಾಗಿದ್ದ ಪ್ರಯತ್ನ ಮಾಡು. ಅದನ್ನ ಬಿಡ್ತೇವ್ ನಾವು. ಸುಳ್ಳನ್ನ ಸತ್ಯ ಅಂತ ತಿಳ್ಕೊಂಡ ಬೆನ್ನ ಹತ್ತೇವ್ ನಾವು. ಈ ಶರೀರ ಸುಳ್ಳು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಕತ್ತಿಲ್ಲ ನಾವು. ಈ ತೋರಿಕೆನ ನಿತ್ಯ ಐತಿ, ಈ ಶರೀರ ನಿತ್ಯನ ಐತಿ. ಇದ್ರೊಳಗಿರುವಂತ ವಿಷಾದಿ ವಸ್ತುಗಳು ನಿತ್ಯದವು. ಅವನು ಸುಖವನ್ನ ಅದರಿಂದ ಸುಖ ಪಡೆದ ನಾ ಸುಖಿ ಹಾಕೇನೆ ಅಂತ ತಿಳ್ಕೊಂಡ ಬೆನ್ನ ಹತ್ತೇವ್ ನಾವು. ಮಾರ್ಮಾರಾಗಲ್ಲ ಗ್ವಾಡಿ ಕಟ್ಟದಾರಿಗೆ ಹೊಂದಾಕ್ ಆಗಿಲ್ಲ. ಹೌದಲ್ರಿ? ಕೋಟಿ ಕೊತ್ಲೆಗಳನ್ನ ಅಂತ ಹೇಳಿದ್ರಲ್ಲ, ಎಷ್ಟು 9-10 ಫುಟ್ ಗಾಡಿ ಕಟ್ಕೊಂಡಿದ್ರು ಅವ್ರು. ಯಾರಿಂದ ಅವನು ಅಪಾಯ ಬರಬಾರ್ದಂತ ರಕ್ಷಣೆಗಾಗಿ ಅನೇಕ ಸೈನಿಕರನ್ನ ಇಟ್ಕೊಂಡಿದ್ರು. ಅವ್ರಿಗೆ ಹೊಂದಾಕ್ ಆಗಿಲ್ಲ ಇವನ್ನ. ಇದರಿಂದ ಇನ್ ನಮಗ 9 ಇಂಚ್ ಗಾಡಿ ಕಟ್ಕೊಂಡವ್ರಿಗೆ ಆಕೈತೆ ಹೆಂಗ? ಆಗುದಿಲ್ಲ. ಅದರಿಂದ ಅದ್ರ ಸುಖ ಇಲ್ಲ. ಸುಖ ಎಲ್ಲೈತಿ? ತನ್ನೊಳಗ ಐತಿ. ತಾನ ಅದನ್ನ ಸುಖ ಸ್ವರೂಪ. ಅದನ್ನ ತಿಳ್ಕೊಳ್ಳಾರ್ದಕ್ಕೆ ವಿಷಾದಿಗಳಲ್ಲಿ ಐತಿ ಅಂತ ತಿಳ್ಕೊಂಡು ತಪ್ಪು ತಿಳ್ಕೊಂಡು
ಆ ವಿಷಾದಿಗಳನ್ನು ಪಡಿ ಸಲುವಾಗಿದ್ದ ಸುಳ್ಳು ಹೇಳಕ್ ಪ್ರಯತ್ನ ಮಾಡ, ಸುಳ್ಳು ಹೇಳಿ ಸುಖ ಹೊಂದಬೇಕಂತನ್ನ ಆ ಸುಳ್ಳಿನಿಂದ ಸುಖ ಸಿಕ್ಕೇ ಇಲ್ಲ. ಎಷ್ಟು ಮಂದಿ ಸುಳ್ಳನ್ನ ಬೆನ್ನ ಹತ್ಯಾರ, ಅವ್ರಿಗೆ ಸುಖ ಸಿಕ್ಕೇ ಇಲ್ಲ. ಯಾರ ಸತ್ಯವನ್ನ ಬೆನ್ನ ಹತ್ಯಾರ ಅವ್ರಿಗೆ ಸುಖದಿಂದನ ಅದಾರ. ಅವರ ಅಲ್ಪಸಂಖ್ಯಾತರು ಅನ್ನಾರ ಹೇಳಿದ್ರಲ್ಲ, ಅವರ ಅಲ್ಪಸಂಖ್ಯಾತರು, ಅವ್ರ ಬೆಳವಣಿಗೆ ಒಳಗೆ ಅನುಭವಿಗಳು ಸತ್ಯವನ್ನ ಅವಲಂಬಿಸ್ಕೊಂಡಾರ. ಅವ್ರಿಗೆ ಸುಖದಿಂದನ ಅದಾರ. ಅವ್ರ ಯಾರು ಸುಳ್ಳನ್ನ ಅವಲಂಬಿಸ್ಕೊಂಡಾರ ಅವ್ರ ದುಃಖವನ್ನ ಅನುಭವಿಸ್ತಾರ, ಅವ್ರಿಗೆ ಸುಖನ ಸಿಕ್ಕಿಲ್ಲ. ಹೌದಲ್ರಿ? ನಾವು ಈ ಶರೀರವನ್ನ ಅವಲಂಬನೆ ಮಾಡ್ಕೊಂಡೇವ, ನಮಗ್ ಸುಖ ಸಿಕ್ಕೇ ಇಲ್ಲ. ಯಾಕೆ? ಶರೀರ ಇಂದ್ರಿಯಗಳ ನಾನು ಅಂತ ತಿಳ್ಕೊಂಡು ಆ ಇಂದ್ರಿಯಗಳ ಮುಖಾಂತರ ವಿಷಯಗಳನ್ನ ಪಡ್ಕೊಂಡು ಆ ವಿಷಯದಲ್ಲಿ ಸುಖವನ್ನ ಕಾಣ್ಬೇಕು, ಅವನ್ ಭೋಗಿಸಿ ಸುಖವನ್ನ ಕಾಣ್ಬೇಕು ಅಂತ ಪ್ರಯತ್ನ ಮಾಡಾಕತ್ತೀನಿ. ಯಾಕಂದ್ರೆ ಎಲ್ಲ ಸುಳ್ಳಿನಾಗ ಐತಿ ವ್ಯವಹಾರ ಇರುವುದು ಸುಳ್ಳಿನೊಳಗೆ ಐತಿ. ಸತ್ಯದೊಳಗೆ ಯಾವ ವ್ಯವಹಾರನೂ ಇಲ್ಲ. ಅದಕ್ಕೆ ಆ ವ್ಯವಹಾರ ಬಂದ್ ಆಗ್ಬೇಕಂದ್ರ ಸತ್ಯದಿಂದ ನಡೆಯಕ್ ಪ್ರಯತ್ನ ಮಾಡು. ನೀನು ಸುಖದಿಂದ ಇರಬೇಕಂದ್ರೆ ಈ ವ್ಯವಹಾರವನ್ನೆಲ್ಲ ಬಂದ್ ಮಾಡು. ಸತ್ಯವನ್ನ ಅರಿ. ಆ ಸತ್ಯವನ್ನ ಅರಿಯಾಕೆ ಈ ವ್ಯವಹಾರಿಕ ಸತ್ಯದೊಳಗೆ ಸತ್ಯದಿಂದ ನಡೆಯಕ್ ಪ್ರಯತ್ನ ಮಾಡು. ಇನ್ನೊಂದು ಜೀವಿಗೆ ಮೋಸ ವಂಚನೆ ಮಾಡಕ್ ಹೋಗ್ಬೇಡ. ಇದಕ್ ಪ್ರಯತ್ನ ಮಾಡ್ಬೇಕಾಗೈತಿ. ಇದನ್ನ ಆಚರಣೆ ಒಳಗೆ ತಂದಾಗ ನಾವು ನಿಜವಾದಂತ ನಾಶ ಹೊಂದಲಾರ್ದಂತ ಸತ್ಯ ಏನೈತಲ್ಲ ಅದನ್ನ ಹೊಂದಾಕ್ ಸಾಧ್ಯ ಐತಿ, ಅದಾಗಿ ಉಳ್ಯಾಕ್ ಸಾಧ್ಯ. ಅದನ್ನ ಪ್ರಯತ್ನ ಮಾಡಿ ಈ ಜೀವನವನ್ನು ಸಾರ್ಥಕಗೊಳಿಸೋಣ ಅಂತೇಳಿ ನಾನು ಒಂದೆರಡು ಮಾತನ್ನು ಎರಡು ನಿಮಿಷ ಮೌನ. सकल साधु सन्मत ಹಲೋ, ಎಲ್ಲರಿಗೂ ಪ್ರಸಾದ ಅರೇಂಜ್ ಮಾಡಲಾಗಿದೆ. ಪ್ರಸಾದ ತಗೊಂಡು ಹೋಗ್ಬೇಕಂತೇಳಿ ವಿನಂತಿ.